ವಿಜಯ್ ಬಂದಾದ್ಮೇಲೆ ಸರಿ ಬನ್ನಿ 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 ಅಂತ ಹಂಗೆ ಗಾಡಿಗೆ ಬಿಟ್ಟು ಬಂದೆ. ಹಂಗೆ ಮಾಡ್ತೀನಿ. ಇವಾಗ ಗಾಡಿ ಹೋದ್ರೆ ಏನ್ ಕತೆ, ಯಾವನಾದ್ರೂ ಗಾಡಿಕಿನ ಗಾಡಿಲೇ ಬಿಟ್ಟು ಬರ್ತಾನ. ಅದು ಫಾರೆಸ್ಟ್ ಏರಿಯಾದಲ್ಲಿ ಚೆಕ್ ಪೋಸ್ಟ್ ಹತ್ರ ಗಾಡಿ ಸೀಸ್ ಆಗಿರೋ ಗಾಡಿ. ಇದ್ದಿದ್ದ ಟೆನ್ಷನ್ ಅಲ್ಲಿ ಏನ್ ತಾನೇ ಮಾಡಕ್ಕಾಗುತ್ತೆ. ಗಾಡಿ ಕಂಪ್ಲೇಂಟ್ ಕೊಟ್ರೆ ಸಿಗುತ್ತೆ, ತಲೆ ಕೆಡ್ಸ್ಕೊಬೇಡ. ಇನ್ನ ಗಾಡಿ ಕಳೆದೋಗಿಲ್ಲ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಇವಾಗ ಟೈಮ್ ಎಷ್ಟು ಬ್ರೋ? ಒಂದು 10:30 ಇರ್ಬೇಕು ಮೋಸ್ಟ್ಲಿ. 10:30. ಸೊ ಇವಾಗ ಎಲ್ಲ ನಿನ್ನೆ ಫುಲ್ಲು ಮಲ್ಕೊಂಡಿದ್ದು 3:30 4 ಗಂಟೆ ಆಗಿತ್ತು. ಅದಕ್ಕೆ ಇವಾಗೆಲ್ಲ ಇದ್ದು ಲೇಟಾಗಿ ಇದ್ದು ನೋಡಿರ್ತಾರ. ಲಾಸ್ಟ್ ಬಾಬಲ್ಲಿ ಹೇಳಿದ್ದ ಇಲ್ಲಿ ಒಂದು ಅನಿಮಲ್ ಬಂದಂಗೆ ಆಯ್ತು ಸೈಟಿಂಗು. ನಿಮ್ಗೂ ಆಯ್ತಲ್ಲ ಸೈಟಿಂಗು? ಕಾಣಿಸ್ತು ಅಲ್ಲಿ ಐಸಿಂದ ಅದು. ಆಮೇಲೆ ಇನ್ನೊಂದು ಮುಂಗ್ಸಿ ಆಮೇಲೆ ಇಲ್ಲೇ ಕಾಣಿಸ್ತು. ಬಟ್ ಅಲ್ಲಿ ಇನ್ನೊಂದು ಬೇರೆ ಅನಿಮಲ್ ಕಾಣಿಸ್ತು. ಅದು ಬೇಗ ಪಾಸ್ ಆಯ್ತು. ಅಲ್ಲಿ ಫುಟ್ ಪ್ರಿಂಟ್ಸ್ ಇದೆ, ಬಟ್ ನಮಗೆ ನಾವು ಅಂತ ಎಕ್ಸ್ಪರ್ಟ್ಸ್ ಅಲ್ಲ. ಅದು ಫುಟ್ ಪ್ರಿಂಟ್ಸ್ ನೋಡಿ ಯಾವ ಅಂದ್ರೆ ಒಂದು ಪಾಸ್ ಆಯ್ತು ಸಕ್ಕಂತ. ಇವಾಗ ಇವತ್ತಿನ ಪ್ಲಾನು ಮೇನ್ ಬಂದು ಈ ಕಡೆ ಅಂದಾಗ ಹೋಗ್ಬೇಕು. ಒಂದು 2 ಪ್ಲೇಸ್ ಇದೆ, ನೋಡ್ಕೊಂಡು ಹೋಗ್ಬೇಕು. ಬಟ್ ಅದಕ್ಕಿಂತ ಇನ್ನ ಸೈಕ್ ವಿಷಯ ಏನಂದ್ರೆ ನಮಗೆ ಗಾಡಿ ವಾಪಸ್ ಕೊಡ್ತಾರಾ. ಯಾಕಂದ್ರೆ ನೈಟ್ ಬಂದಾಗ ಸೀಸ್ ಆಗಿರೋದು. ವಾಪಸ್ ಕೊಡ್ತಾರ ಅನ್ನೋಕ್ಕಿಂತ ಮತ್ತೇನು ಫೈನ್ ಕೇಳಲ್ವಾ ಅನ್ನೋದೇ ಮ್ಯಾಟ್ರು. ಸಂತೋಷ್ ಗಾಡಿ ಹೆಂಗೆ ಬಂತು, ಹೋದ್ರು ಓಕೆ ಡನ್. ಅವ್ರು ಬೆಳಗ್ಗೆನೇ ಹೋದ್ರು. ಅವ್ರು ನೈಟು ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದು. ಬಟ್ ಇವಾಗ ಕೊಡ್ತಾರಿಲ್ಲೋ ಗೊತ್ತಿಲ್ಲ. ಎಲ್ಲ ಇವ್ರ ಮೇಲೆ ಡಿಪೆಂಡ್, ಇವ್ರು ಹೆಂಗೆ ರಿಕ್ವೆಸ್ಟ್ ಮಾಡ್ತಾರೆ ಅಂತ. ನಿಮಗೆ ಅನ್ಸುತ್ತೆ ಕೊಡ್ತಾರಾ? ಕೊಡ್ಬೋದು ಬ್ರೋ, ಯಾಕಂದ್ರೆ ಲೋಕಲ್ಸ್ ಅಲ್ವಾ ಇವರು. ಕೊಡಿಸ್ತಾರೆ, ಗಾಡಿಯನ್ನು ಬಿಡಿಸ್ತಾರೆ. ಏನು ಪೇ ಮಾಡ್ದಂಗೆ ಗಾಡಿ ಬಿಡಿಸಿದ್ರೆ ಸಾಕು. ಅಟ್ಲೀಸ್ಟ್ ಬಜೆಟ್ ಉಳಿತಾ ಇದ್ರದ್ದು. ಇಲ್ಲ ಮತ್ತೆ ಅವ್ರಿಗೆ ಅಷ್ಟು ಪೇ ಮಾಡ್ಕೊಂಡು. ಬಟ್ ನಿನ್ನೆ ನೈಟ್ ಇದ್ದಿದ್ದು ಆಫೀಸ್ ಅವರು ಫುಲ್ ಸ್ಟ್ರಿಕ್ಟ್ ಅಂತೆ. ಅದಕ್ಕೆ ನಮ್ಗೇನು ಜಾಸ್ತಿ ಮಾತಾಡಿಲ್ಲ. ಅವ್ರೊಬ್ಬರೇ ಮೇಯ್ನ್ ಈ ಸೀರೀಸಿನ ಇದೇ ಲಾಸ್ಟ್ ಲಾಗ್ ಇರಬೇಕು. ಸೋಫಾರ್ ಲಾಗ್ಸ್ಗಳೆಲ್ಲ ಹೆಂಗೆ ಬಂದಿದೆ ಅಂತ ಹೇಳಿ. ನಾನು ಎಷ್ಟು ಎಫರ್ಟ್ಸ್ ಆಗುತ್ತೋ ಅಷ್ಟು ಎಫರ್ಟ್ ಹಾಕಿ, ಎನರ್ಜಿ ಇಲ್ಲ ಅಂದ್ರೂ ಲಾಗ್ಸಿಗೋಸ್ಕರ ಎನರ್ಜಿ ಕೊಟ್ಟು ವ್ಲಾಗ್ ಮಾಡಿದ್ದೀನಿ. ಹೆವಿ ರೈಡಿಂಗ್ ಆಗೋಯ್ತು. ಆಮೇಲೆ ಈ ರೈಡು ನನಗೆ ಏನಕ್ಕೆ ನನಗೆ ಜಾಸ್ತಿ ಇಷ್ಟ ಆಯಿತು ಅಂದರೆ, ನನಗೆ ಯಾವುದೇ ರೈಡ್ ಮಾಡಬೇಕಿದ್ರೆ ಅಥವಾ ಏನೇ ನಾನು ಬೈಕಲ್ಲಿ ಟ್ರಾವೆಲ್ ಮಾಡಬೇಕಿದ್ರು ನನಗೆ ಪ್ಲೇಸ್ ನೋಡೋಕ್ಕಿಂತ ಹೆಚ್ಚಾಗಿ ರೈಡ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಅಂದರೆ ಈ ಫಾರ್ ಎಕ್ಸಾಂಪಲ್ ನೋಡಿ, ಆಫ್ ರೋಡು ನಮಗೆ ಆ ವ್ಯೂ ಪಾಯಿಂಟಿಗೆ ಹೋಗೋದು ಎಷ್ಟು ಇಂಪಾರ್ಟೆಂಟು. ನಾವು ಆಫ್ ರೋಡ್ ಮಾಡ್ಕೊಂಡು ಹೋಗಿರ್ತೀವಲ್ಲ, ಅದು ಅಷ್ಟೇ ಸಖತ್ತಾಗಿರುತ್ತೆ. ಸೊ ಮೇಯ್ನ್ ನಮಗೆ ಅಲ್ಲಿ ವ್ಯೂ ಪಾಯಿಂಟಲ್ಲಿ ಒಂದು ಅವರ್ ಫುಲ್ ಎಂಜಾಯ್ ಮಾಡ್ತೀವಿ, ಓಕೆ. ಬಟ್ ನಮಗೆ ಫೀಲ್ ಆಗೋದು ಆ ರೈಡ್ ಮೂವ್ಮೆಂಟ್ ಇದೆಯಲ್ಲ, ಅದು ಜಾಸ್ತಿ. ಸೊ ಈ ರೈಡಲ್ಲಿ ಜಾಸ್ತಿ ಕಂಪ್ಲೀಟ್ ರೈಡೇ ಪ್ಲೇಸ್. ಇನ್ನೊಂದು ಏನಂದ್ರೆ ಈ ರೈಡಲ್ಲಿ ಯಾರು ಒಂಥರ ಅರ್ಜೆಂಟ್ ಏನೋ ಮಾಡಿ ಇಲ್ಲ ಎಲ್ಲೋ ನಿಲ್ಸಿದ್ರು ಏನೇ ಮಾಡಿದ್ರು ಆರಾಮಾಗಿ ನಮ್ ಟೈಮ್ ತಗೊಂಡು ಪಾಡಿ ಆರಾಮಾಗಿ ಬಂದಿದೀವಿ. ಸೊ ಆತರ ಅರ್ಜೆಂಟ್ ಮಾಡೋರು ಬನ್ನಿ ಬರೋ ಬೇಗ ಹೋಗೋಣ, ಏನಿಲ್ಲ, ಲೇಟ್ ಆದ್ರೆ ಲೇಟ್ ಆಗಿದೆ ಹೋಗಿ ಅಂತ ಅದಕ್ಕೆ ಬಿಟ್ಟು ಬಂದ್ವಿ ಗಾಡಿಯಲ್ಲಿ ಹೋಗಿ. ಅಷ್ಟೇ ಬಯಸಿದ್ದೇನಿಲ್ಲ. ಬೇಗ ಬೈಲ್ ಹೊರಡೆ. ಒಂದು ಇಂಪಾರ್ಟೆಂಟ್ ಸೀನ್ ಆಗಿದೆ ಮಚ್ಚಾ, ಆಮೇಲೆ ಮಾಡುವಂತ ಬಾಯಿಲಿ. ಇವಾಗ ಎಂತ ಸೈಕ್ ಸೀನ್ ಮಾಡ್ಕೊಂಡವನೆ ಅಂದ್ರೆ, ಯಾವನಾದ್ರೂ ಗಾಡಿಕಿನ ಗಾಡಿಲೇ ಬಿಟ್ಟು ಬರ್ತಾನ. ಅದು ಫಾರೆಸ್ಟ್ ಏರಿಯಾದಲ್ಲಿ ಚೆಕ್ ಪೋಸ್ಟ್ ಹತ್ರ ಗಾಡಿ ಸೀಸ್ ಆಗಿರೋ ಗಾಡಿ. ಇದ್ದಿದ್ದ ಟೆನ್ಷನ್ ಅಲ್ಲಿ ಏನ್ ತಾನೇ ಮಾಡಕ್ಕಾಗುತ್ತೆ. ಗಾಡಿ ಬೇರೆ ಬಿಡ್ಲಿಲ್ಲ. ಅಲ್ಲ, ನಮಗೇನ್ ಟೆನ್ಷನ್ ಇಲ್ಲ, ನೀವು ಒಬ್ರಿಗೆ ಮಾತ್ರ ಟೆನ್ಷನ್ ಆಗಿಲ್ಲ. ಅಲ್ಲಿ ಗಾಡಿ ಅವ್ರಿಗೆ ಹೇಳಿ ಅಂತ ಕರೆದ್ರ ಸರಿ ಅನ್ಬಿಟ್ಟು ಅಲ್ಲಿಗೆ ಹೋದ್ನ. ಅಲ್ಲಿಗೆ ಹೋಗಾದ್ಮೇಲೆ ಜಿಪ್ ಬೇರೆ ಬಂತ. ಇದು ಜಿಪ್ ಬಂದಾದ್ಮೇಲೆ ಸರಿ ಬನ್ನಿ 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 ಅಂತ ಹಂಗೆ ಗಾಡಿಗೆ ಬಿಟ್ಟು ಬಂದೆ. ಹಂಗೆ ಮಾಡ್ತೀನಿ. ಇವಾಗ ಗಾಡಿ ಹೋದ್ರೆ ಏನ್ ಕತೆ, ಗಾಡಿ ಎಲ್ಲ ಹೋಗಲ್ಲ, ನಂಬಿಕೆ ಇದೆ. ಇವಾಗ ಫೋನ್ ಮಾಡ್ಸಿದೀವಿ ಗಾಡಿಗೆ ಅಂತ ಕೇಳ್ತೀವಿ. ಅಕಸ್ಮಾತ್ ಅಲ್ಲ, ಗಾಡಿ ಕದಿಯೋ ಚಾನ್ಸಸ್ ಜಾಸ್ತಿನೇ ಇದೆ. 90% ಗಾಡಿ ಕದಿಯೋ ಚಾನ್ಸಸ್ ಇದೆ. ಬಟ್ ಕದ್ರೂ ಚೆಕ್ ಪೋಸ್ಟ್ ಬ್ರೋ, ಚೆಕ್ ಪೋಸ್ಟ್ ಕದಿಯಲ್ಲ ಅಂತ ಬ್ರೋ. ಗಾಡಿಲಿ ಬಿಟ್ಟು ರಾತ್ರಿಯೆಲ್ಲ ಎದ್ದಿರ್ತಾರ. ಒಂದ್ ಸ್ವಲ್ಪ ದೂಡ್ಸಲ್ಲ, ಎತ್ಕೊಂಡು ಹೋದ್ರು ಕ್ಯಾಮ್ರಾ ಇರುತ್ತೆ. ಯಾಕೆ ಬರೀ ಅದನ್ನೇ ಹೇಳ್ತಿದ್ಯಾ ಬ್ರೋ? ಅಲ್ಲ, ನಿಮಿಷ ಅಲ್ಲ, ಎತ್ಕೊಂಡು ಹೋದ್ರು ನಿಂಗೆ ಕ್ಯಾಮ್ರಾ ಇರುತ್ತೆ. ಫೋಟೋ ತೆಗೆದ್ಬಿಟ್ಟು ಹುಡುಕ್ಬೋದು. ಕಂಪ್ಲೇಂಟ್ ಕೊಟ್ರೆ ಸಿಗುತ್ತೆ, ತಲೆ ಕೆಡ್ಸ್ಕೊಬೇಡ. ಇನ್ನ ಗಾಡಿ ಕಳೆದೋಗಿಲ್ಲ. ನೀನ್ ನೆಕ್ಸ್ಟ್ ಗಾಡಿ ಯಾವ ತಗೋಬೇಕು ಅನ್ಕೊಂಡಿದ್ದೆ? ಅದಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬಿಟ್ಟು ಅದಕ್ಕೆ ದುಡ್ಡು ಹಾಕ್ಬಿಟ್ಟು ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ. ನಾವು ಮಾಡಿ ತಗೊಳ್ಳೋಣ ಬಿಡು. ಒಳ್ಳೆ ಚೆನ್ನಾಗಿ ಹೇಳ್ತೀರಪ್ಪ. ನಿಮ್ಮ ಮನೇಲಿ ಬೈತಾರ ಗಾಡಿ ಕಳ್ದೋದ್ರೆ? ಫಸ್ಟ್ ಗಾಡಿ ಇರೋದು ಆ ಥರ ಬೈತಾರಾ? ನನಗೊಂದು ಸೆಂಟಿಮೆಂಟ್ ಇರುತ್ತಲ್ಲ ಬ್ರೋ, ಫಸ್ಟ್ ಗಾಡಿ ಅಂತ. ಮಿಸ್ ಆಗಿ ಸೀರಿಯಸ್ಲಿ ಯಾರು ಎತ್ಕೊಂಡು ಹೋಗಿದ್ರೆ ಅವರೇ ಯಾಕೆ ಎತ್ಕೊಂಡು ಹೋಗಲ್ಲ? ಚೆಕ್ ಪೋಸ್ಟ್ ಪೊಲೀಸ್ ಅವರು ತುಗುಡಿಸ್ತಾರೆ. ಅವ್ರಿಗೂ ನಿದ್ದೆ ಬರುತ್ತೆ. ಅವರು ಮನುಷ್ಯನೇ, ಮರಿಬೇಡ ಅದನ್ನ. ಅವರು ಸ್ವಲ್ಪ ಅಲ್ಲಿ ಯಾರಾದರೂ ಬೆಳಿಗ್ಗೆ ಹೊತ್ತೆ ನಾರ್ಮಲ್ ಆಗಿ ಒಂದು 6:37 ಬಂದ್ರು ಅಂತ ಯಾರೋ ಫೋಟೋ ತಗೊಳಕ್ಕೆ. ಗಾಡಿಗಳು ಚೆನ್ನಾಗಿ ಒಟ್ಟಿಗೆ ನಿಲ್ಸಿದ್ವಲ್ಲ, ಫೋಟೋ ತಗೊಳಕ್ ಬಂದ್ರು. ಗಾಡಿ ಕೀ ನೋಡಿದ್ರು, ಚೆಕ್ ಪೋಸ್ಟ್ ಹತ್ರ ನೋಡ್ತಾ ಇದ್ರು, ಯಾರು ಇಲ್ಲ, ಎತ್ಕೊಂಡು ಹೋಗ್ತಾರೆ. ಬಟ್ 90% ಕ್ಯಾಮ್ರಾ ಇರುತ್ತೆ, ಫೋಟೋ ತಗೋಬಹುದು. ಅದು ಕೇಸ್ ಆದ್ರೂ ಆರಾಮಾಗಿ ಹುಡುಕ್ಬೋದು, ತಲೆ ಕೆಡ್ಸ್ಕೊಬೇಡ. ಸೀರಿಯಸ್ಲಿ ಇನ್ನೂ ವಿಷಯ ಗೊತ್ತಾ, ಇಷ್ಟು ದಿನದಲ್ಲಿ ನಮಗೆ ಫುಡ್ ವೈಸ್ ಇಲ್ಲಿ ಬೆಂಕಿ ಅಂದ್ರೆ ಬೆಂಕಿ ರೇಟಿಂಗ್ ಅನ್ಕೊಳ್ಳಿ. ಮನೆ ಊಟದ ತರನೇ ಇದೆ, ಅದಕ್ಕಿಂತ ಚೆನ್ನಾಗಿದೆ ಅಂದ್ಬಿಟ್ಟು ಸಖತ್ತಾಗಿ ಮಾಡೋರೆ. ಚಟ್ನಿನೂ ಅಷ್ಟೇ, ನೆನ್ನೆ ಸಾಂಬಾರು ಸಖತ್ತಾಗಿತ್ತು, ಚಟ್ನಿನೂ ಚೆನ್ನಾಗಿದೆ. ಇಲ್ಲಿ ಬಾನ್ ಫೋರ್ಟಿ ಫುಲ್ ನೆಕ್ಸ್ಟ್ ಲೆವೆಲ್ ಮನುಷ್ಯ. ಗಾಡಿ ಅಷ್ಟು ಬಿಟ್ಟು ಬಂದು ಕೀನು ಬಿಟ್ಟು ಬಂದಿದ್ದೀನಿ, ಗಾಡಿ ಕಳ್ದೋಗಿದ್ದೀವಿ, ಅಲ್ಲೇ ಇದೆಯಾ ಅಂತ ಗೊತ್ತಿಲ್ಲ ಅಂದ್ರೆ ಎಷ್ಟು ನೀಟಾಗಿ ಊಟ ಮಾಡ್ತಾನೆ. ಮನುಷ್ಯಂಗೆ ಎಷ್ಟೇ ಕಷ್ಟ ಬಂದರೂ ಎಲ್ಲನೂ ಹೇಗೆ ಅಂದ್ರೆ ಲೈಕ್ ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಬಾನ್ ಫೋರ್ಟಿ ನೋಡಿ ಕಲಿಯಬೇಕು. ಎಂತ ಕಷ್ಟನೇ ಇರಲಿ ಗುರು, ಆ ಟೈಮಲ್ಲಿ ಏನ್ ಕೆಲಸ ಮಾಡ್ಬೇಕು ಅದು ಮಾಡ್ಬೇಕಷ್ಟೇ ಅಲ್ವಾ ಬ್ರೋ?
ಗಾಡಿ ಸಿಗುತ್ತೆ ಬಿಡುತ್ತೋ ಸೆಕೆಂಡ್ರಿ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗೋದು. ಅಲ್ಲಿ ಹೋಗ್ಬೇಕು ಅಂದ್ರೆ ಹೊರಡಬೇಕು, ಅದಕ್ಕೆ ಮುಂಚೆ ನಾವು ತಿಂಡಿ ತಿನ್ಬೇಕು, ಯಾಕಂದ್ರೆ ಚೆಕ್ಔಟ್ ಮಾಡಬೇಕು 12 ಒಳಗಡೆ. ಸೊ ಇವಾಗ ಸಡನ್ ಅರ್ಜೆಂಟ್ ಹೋಗಕ್ಕಾಗಲ್ಲ ಅಲ್ಲಿಗೆ, ಅದಕ್ಕೆ ನೀಟಾಗಿ ತಿಂಡಿ ತಿನ್ಕೊಂಡು ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕು ಗಾಡಿ ಇದೆಯೋ ಇಲ್ವೋ ಅಂತ. ಇದ್ರೆ ತಗೊಂಡು ಹೋಗ್ತೀವಿ, ಇಲ್ಲ ಅಂದ್ರೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ಅಷ್ಟೇ. ಅಲ್ವಣ್ಣ? ತಿಂತೀಯಾ? ಮಾತೇ ಗೊತ್ತಿಲ್ಲ. ಓಕೆ, ಫಸ್ಟ್ ಟೈಮು ಮುಂದೆ ಸೀಟ್ ಕೊಟ್ಟಿದ್ದಾರೆ, ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಮುಂದೆ ಸೀಟ್ ಕೊಟ್ಟಿದ್ದಾರೆ. ವಿಶಾಲ್ ಬ್ರೋ, ಥ್ಯಾಂಕ್ಸ್ ಫಾರ್ ಗಿವಿಂಗ್ ಸೀಟ್. ಐ ಲವ್ ದಿಸ್. ಇವಾಗ ಹೋಗಿ ಅಲ್ಲಿ ಚೆಕ್ ಮಾಡೋಣ. ಫಸ್ಟ್ ಇವಾಗ ಜೀಪ್ ರೈಡ್ ಎಂಜಾಯ್ ಮಾಡೋಣ, ಅದು ಆಮೇಲೆ ನೋಡ್ಕೊಳ್ಳೋಣ. ಇದು 2 wheel drive ಗೊತ್ತು, ಅದು ಸಖತ್ತಾಗಿದೆ. ನಾವೆಲ್ಲರೂ ಇವಾಗ ಹಿಂದ್ಗಡೆ ಫುಲ್ ಡಿಸ್ಟರ್ಬೆನ್ಸ್ ಇರ್ತೀವಿ, ಒಬ್ಬನೇ ಸ್ಟೇಡಿಯಂ ನಿಂತ್ಕೊಳ್ಳೋದು ಇವಾಗ. ಇವನು ಅಲ್ಲ ಖಡಕ್ ಇವಾಗ ಆಫ್ ರೋಡ್ ಮಾತ್ರ ಕ್ರೇಜ್ ಆಗಿರುತ್ತೆ ಇಲ್ಲಿ. ಹುಷಾರಪ್ಪ, ತಲೆ ಬರ್ಕೋತೀರಾ. ನಾನೇ ಮುಂದೆ ಕೂತಿದ್ದು. ವಾಯ್ಸ್ ಬೇರೆ ಕೊಡ್ತಾನೆ. ಬಟ್ ಕೀ ಇಲ್ಲೇ ಇದೆ, ಅವರೇ ಪೊಲೀಸರು ಇಟ್ಕೊಂಡಿದ್ರು. ಸದ್ಯ ಗಾಡಿ ವಾಪಸ್ ಸೇಫ್ ಆಗಿದೆ. ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್. ಇವಾಗ ವಾಪಸ್ ಹೇಳ್ಬೇಕು ಅಂದರೆ ಬಿಡಲ್ಲ ನಾರ್ಮಲಾಗಿ, ಬಟ್ ಇಲ್ಲಿ ಇವರು ಗೊತ್ತಿರೋದ್ರಿಂದ ಸ್ವಲ್ಪ ಲೋಕಲ್ ಸಾರಿಂದ ಇಲ್ಲೇ ಅಂತ ಹೇಳ್ಬಿಟ್ಟು ಬಿಡಿಸ್ಕೊಳ್ತಾರೆ. ಆಮೇಲೆ ಹೋಮ್ ಸ್ಟೇ ಹೋಗ್ಬಿಟ್ಟು ಹೊರಡೋದು ಅಷ್ಟೇ. ಸೋ ಫಾರ್ ಸೋ ಗುಡ್, ಪರವಾಗಿಲ್ಲ. ಹೋಗಿದ್ದು ಜಿಯೋ ವಾಪಸ್ ಬೈಕ್ ಬಂದಿತ್ತು. ಓಯ್ ಮಚ್ಚ, ಡಿಸ್ಪ್ಲೇ ಆಫ್ ಮಾಡ್ಕೊಳ್ಳೋ, ಪೊಲೀಸು ಸಿಗಾಕೊಂಡ್ರೆ ಸೈಕ್ ಕಮ್ಮಿ ಮಾಡ್ತಾರೆ. ಈ ಡಿಸ್ಪ್ಲೇ ಬರೋಂಗಿಲ್ವೋ ಅಲ್ಲಿ ಪಾಸ್ ಆಗೋವರೆಗೂ? ಅದಕ್ಕೆ ಅದು ಹೋಗ್ಲಿ ಅಂತ ಕಾಯ್ತಿದ್ದೀನಿ ನಾನು, ಅದಕ್ಕೆ ಮುಂದಕ್ಕೆ ಬರ್ತಿಲ್ಲ. ಇವಾಗ ಆಫ್ ಆಗುತ್ತೆ ನೋಡೋದು. ಇದೇನು ಆಫೇ ಆಗ್ತಾಯಿಲ್ಲ, ಬಿಡು ಹೋಗಿ ಆಫ್ ಆಗುತ್ತೆ. ಸರಿ, ಇವರೇ ಇವಾಗ ಮತ್ತೆ ವಂಶೇತ್ರಕ್ಕೆ ವಾಪಸ್ಸು ಗಾಡಿ ಆನ್ ಮಾಡ್ಕೊಳ್ಳೋಣ. ಮಚ್ಚ ಖುಷಿನಾ ಇವಾಗ? ನಿಲ್ಲಿಸಿ ಇಲ್ಲೇ ಬೈಕೆಲ್ಲನೂ ನೈಟಲ್ಲಿ ಇಲ್ಲೇ ಹಾಕ್ಸ್ಬಿಟ್ಟಿದ್ರು. ಆವಾಗ ಬಾನ್ಫಾಟಿ ಕೀ ಬಿಟ್ಬಿಟ್ಟು ಬಂದಿದ್ದು. ಸದ್ಯಕ್ಕೆ ನೋಡಿಲ್ಲ, ಎಲ್ಲ ಕ್ಯಾಮ್ರಾ ಇದೆ, ಬಟ್ ಇಲ್ಲಿ ಇಲ್ಲಿ ಯಾವುದೋ ಕ್ಯಾಮ್ರಾ ಇಲ್ಲ. ಚೆಕ್ ಪೋಸ್ಟ್ ಹತ್ರ ಕ್ಯಾಮ್ರಾ ಇದೆ, ಅಲ್ಲಿಂದ ಝೂಮ್ ಹಾಕೋದು ಕಷ್ಟ. ಗುರು ಸೀರಿಯಸ್ಲಿ ಲಕ್ಕಿ ಗುರು, ಒಂದು ಕಡೆ ಬೈಕು ಸೇವೆ, ಇನ್ನು ಕಡೆ ರೂಟು ಬಿಡಿಸ್ಕೊಟ್ರು. ಎಲ್ಲ ರೆಡಿ ಆದರು. ಓಕೆ, ಬಾಯ್ಸ್ ರೆಡಿ, ಅವ್ರ ಇಂಟರ್ಸೆಪ್ಟರ್ ಬಾಯ್ಸ್ ರೆಡಿ. ಅವನ ಲೂಬ್ ಹಂಗೆ ಇಟ್ಟಿದ್ದೀನಿ, ನಾನೇ ಹೋಗಿಟ್ಟಿದ್ದು. ಇವನೇನೋ ಫಿಕ್ಸ್ ಮಾಡ್ತಾವ್ನು ಗೋಪ್ರ ಇವಾಗ ಕೊನೆ ಮೂಮೆಂಟಲ್ಲಿ. ಸದ್ಯಕ್ಕೆ ಖುಷಿಪಟ್ಟು ಬೈಕ್ ಸಿಕ್ತಾನ, ಜಾಸ್ತಿ ತಲೆ ಕೆಡ್ಸ್ಕೊಬೇಡ, ಬೈಕ್ ಇದೆ ನಿನ್ನ ಹತ್ರ ಇವಾಗ. ಓಕೆ, ಸ್ವಲ್ಪ ಆಫ್ ರೋಡ್ ಮುಗಿಸೋಣ. ಆ ಕಡೆಯಿಂದ ಬರಬೇಕಿದ್ರೆ ಏನೋ ಲಗೇಜ್ ಇರಲಿವಲ್ಲ, ಫುಲ್ಲು ಆರಿಸ್ಕೊಂಡು ಬಂದ. ಇವಾಗ ಹಂಗೆ ಹೋಗೋಕ್ಕಾಗಲ್ಲ, ಯಾಕಂದರೆ ಲಗೇಜ್ ಇದೆ. ವಿತ್ ಲಗೇಜ್ ಯು ಹ್ಯಾವ್ ಟು ಗೋ ಸ್ಲೋ ಮ್ಯಾನ್. ಈ ರೈಡ್ ಮಾತ್ರ ಕಂಪ್ಲೀಟ್ ರೈಡಿಂಗ್ ಎಕ್ಸ್ಪೀರಿಯನ್ಸ್. ವ್ಯೂ ಇತ್ತು, ಬಟ್ ಓವರ್ ಆಲ್ ರೈಡ್ ಎಕ್ಸ್ಪೀರಿಯನ್ಸ್ ವಾಸ್ ಫಾರ್ ಬೆಟರ್. ನಮ್ಮನಿಗೆ ಹೋದ್ರೆ ಹೆಂಗೆ ಹೋಗ್ಬಿಡ್ತೀನಿ, ಸ್ಟ್ರೈಟ್ ಬೇಡ. ನಿಶಾಲ್ ಬ್ರೋ ನೋಡಿ, ಫುಲ್ಲು ಹೆವಿ ಸ್ಮಾರ್ಟ್ ಪರ್ಸನ್. ಲಗೇಜ್ ಎಲ್ಲ ಬೇರೆ ಬೈಕೇ ಹಾಕ್ತಾರೆ, ಫುಲ್ ಪೀಸಾಗಿ ಒಬ್ಬರೇ ಹೊಡಿತಾರೆ. ಬರಬೇಕಿದ್ರೆ ನಾನು ಹಂಗೆ ಸ್ಯಾಡ್ಲಿಂಗ್ ಮಾಡ್ಕೊಂಡು ಬಂದೆ, ಬಟ್ ಇವಾಗ ಮಾಡೋಕ್ಕಾಗಲ್ಲ. ಒಂದು ನಿಮಿಷ, ಅಲ್ಲಲ್ಲ, ಒಂದು ನಿಮಿಷ. ಟಾಪ್ ಬಾಕ್ಸ್ ಖಾಲಿ ಇದೆಯಲ್ಲ, ಲಟ ಅಂತ ಇದೆ. ಅಂದರೆ ಟಾಪ್ ಬಾಕ್ಸ್ ಲಗೇಜ್ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ. ಏನು ಟಾಪ್ ಬಾಕ್ಸು? ಇಲ್ಲ, ಲ್ಯಾಪ್ಟಾಪ್ ಕೂರಲ್ಲ. ಹಾಂ ನಡ್ರಿ ಬ್ರೋ. ಓಕೆ, ಫುಲ್ ಪೀಸ್ ಹೋಗೋಣ. Accident prone area, drive carefully. Okay. So far ಎಷ್ಟು ಕಿಲೋಮೀಟರ್ಸ್ ಆಗಿದೆ? 893, 480. ಟ್ರಿಪ್ ಆಲ್ಮೋಸ್ಟ್ 600 ಕಿಲೋಮೀಟರ್ಸ್ ಕ್ರಾಸ್ ಆಗಿದೆ ಬಾಯ್ಸ್. 600 ಕಿಲೋಮೀಟರ್ಸ್ ಆಗಿದೆ ನಮ್ಮ ಮನೆಯಿಂದ ರೈಡ್ ಸ್ಟಾರ್ಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಏರ್ಪಿನ್ ಬೆಂಡ ಕರ್ವ್ ಕಂಬ ಆದವು.
ಲಾಸ್ಟು 3 ಡೇಸು ಕಾರ್ನರಿಂಗ್ ಮಾಡಿ 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 ಹೆವಿ ಅಂದರೆ ಹೆವಿ ಎಂಜಾಯ್ ಮಾಡಿಬಿಟ್ಟಿದ್ವಿ. 35 ಇನ್ನೊಂದು ಏರ್ಪಿನ್ ಬೆಂಡ್ ಇದೆ ಈ ಮೊದಲ ಲೈಫ್ ಇದು ಊಟಿದು. ಇದು ಮುಗಿದ್ರೆ ನೆಕ್ಸ್ಟ್ 36 ಆಫ್ 36. ಓಕೆ, ಡನ್ ಬಾಯ್ಸ್, ಕಂಪ್ಲೀಟ್ಲಿ ಡನ್ ವಿತ್ ಹೇರ್ಪಿನ್ ಬೆಂಡ್ ಕರ್ವ್ಸ್ ಆ್ಯಂಡ್ ಆಲ್. ನಾವು ಗುಡ್ ಟು ಗೋ. ಇವಾಗ ಫಾರೆಸ್ಟ್ ರಿಸರ್ವ್ ಬರುತ್ತೆ, ನೋಡೋಣ ಇವತ್ತೇನಾದ್ರು ಟೈಗರ್ ಸ್ಪಾಟ್ ಆಗುತ್ತಾ ನಮ್ಮ ಅದೃಷ್ಟಕ್ಕೆ. 99% ಡೌಟ್, 1% ದೇರ್ ಇಸ್ ಅ ಚಾನ್ಸ್. ನೋಡೋಣ. ಓಕೆ, ಅಫಿಷಿಯಲಿ ಮಧುಮಲೈ ಟೈಗರ್ ರಿಸರ್ವ್ ಕ್ರಾಸ್ ಆಗಿ ಬಂಡೀಪುರ ಟೈಗರ್ ರಿಸರ್ವ್ ಎಂಟ್ರಿ ಕೊಡ್ತಾ ಇದ್ದೀವಿ, ಫಾರೆಸ್ಟ್ ಏರಿಯಾ. ಬಟ್ ಏನಂದರೆ ಸೋಫಾರ್ ಅಂಥ ಅನಿಮಲ್ ಯಾವುದೂ ಕಾಣಿಸಿಲ್ಲ. ಏನಾದರೂ ಟೈಗರ್, ಚೀತಾ ಆ ಥರ ಏನಾದರೂ ಕಾಣಿಸಿದ್ರೆ ಮತ್ತೆ ಕ್ಯಾಮ್ರಾ ಆನ್ ಮಾಡ್ತೀನಿ. ಇಲ್ಲ ಅಂದರೆ ಈ ವ್ಲಾಗ್ ಇಲ್ಲಿ ಏನು ಮಾಡ್ತೀನಿ, ಟೈಗರ್ ಕರ್ನಾಟಕಕ್ಕೆ ವಾಪಸ್ ಎಂಟ್ರಿ ಕೊಟ್ಟು ಏನು ಮಾಡ್ತೀನಿ. ಇಲ್ಲ ವಾಪಸ್ ಹೋಗೋದೆಲ್ಲ ಸುಮ್ಮನೆ ರೆಕಾರ್ಡ್ ಮಾಡಿದ್ರೆ ಅದೇನು ಇಂಟ್ರೆಸ್ಟಿಂಗ್ ಅನಿಸಲ್ಲ. ಆಲ್ರೆಡಿ ಆ ಕಡೆಯಿಂದ ಬರ್ಬೇಕಾದ್ರೆ ನೋಡಿರ್ತೀರ, ಮತ್ತೆ ಅದೇನೇ ಹಾಕೋರು ಚೆನ್ನಾಗೂ ಇರೋಲ್ಲ. ಓಕೆ, ನಮ್ಮನ್ನು ಚೆಕ್ ಮಾಡ್ತಾರ. ಓಕೆ, ಈ ವ್ಲಾಗ್ ಇಷ್ಟೇ. ನೀವು ಒಂದು ಹೊಸ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಹಂಗೆ ಇನ್ಸ್ಟಾ ಫಾಲೋ ಮಾಡ್ತೀರ, ಫಾಲೋ ಮಾಡಿರಿ. ಬಾಲ್ ಮಿಸ್ ಬೇಕಾರಂತ ಐಡಿ ನಮ್ಮ ಡಾಲ್ಫಿನಿಗೆ ಜಾಸ್ತಿ ಫಾಲೋವರ್ಸ್ ಬೇಕು. ಡಾಲ್ಫಿನಿಗೆ ಇವತ್ತು ಟೈಗರ್ ಸ್ಪಾಟ್ ಆಗುತ್ತಾ ನೋಡೋಣ. ಆದರೆ ಮತ್ತೆ ಪೋಸ್ಟ್ ಕ್ರೆಡಿಟ್ಸಲ್ಲಿ ಇರುತ್ತೆ. ಓಕೆ, ಬಾಯ್. ಗುರು, ಯಾವ್ದು ಗುರು ಆನೆ ಇಲ್ಲೇ ರೋಡ್ ಹತ್ರಕ್ಕೆ ಬಂದಿದೆ. ನಾ ಮಚ್ಚ ಅಲ್ಲಿಗೆ ಬರಲ್ಲ, ಬೇಡ ಬರಲ್ಲ. ಸರಿ ನೋಡೋಣ. ಹೆದ್ರಿಕೆ ಅಕ್ಕಿದೆ ಗುರು ಇವಾಗ. ಇಲ್ಲೇ ಇದೆಯಲ್ಲ ಗುರು. ಐ ಮಗನೇ, ಹೈಲೈಟ್ ಆಡ್ಬೇಡ, ತಿಗ ಮುಚ್ಕೊಂಡು ಬಾ. ಬಾಯ್ ಬ್ರೋ. ಫುಲ್ ವಯಸ್ಸಾಗ್ಬಿಟ್ಟಿದೆ ಅನ್ಸುತ್ತೆ.